ಇಲ್ಲಪ್ಪ. ಓ ನಮಸ್ಕಾರ ಸರ್. ಬರ್ರಿ ಸರ್, ಬರ್ರಿ ಸರ್. ನಮಸ್ಕಾರ, ಬರ್ರಿ ಸರ್. ನೀ ಕೊಡು. ಸರ್ ಯಾಕಂದ್ರೆ ಊರು ಬಂದಿರಿ ಸರ್? ಕೆಲಸ ಇತ್ತು, ಅದಕ್ಕೆ ಬಂದೇನೆ. ಹೌದು ರೀ. ನನ್ನ ಕಡೆ ಏನು ಕೆಲಸ ರೀ ಸರ್? ಎಲ್ಲಪ್ಪ, ಹ್ಞೂ ನಿಮ್ಮ ಕೇಸ್ನಾಗ ಫಿಟ್ಟಾಗಿದ್ದಲ್ಲ ಆ ಜಗ್ಗೆ, ಅವಂಗ ಶಿಕ್ಷೆ ಆಗೋ ಟೈಮ್ ಬಂದೈತಿ. ಹೌದಾ ರೀ ಸರ್? ಎಲ್ಲ ಒಪ್ಕೊಂಡ್ಬಿಟ್ಟಾನ. ಅವನ ಮಾಡಿದ್ರಿ ಸರ್, ಭಾಳ ಚಲೋ ಆತ್ರಿ ಸರ್, ಭಾಳ ಚಲೋ ಆಯ್ತು ನೋಡ್ರಿ. ಹ್ಞೂ ರೀ ಸರ್. ಅವ ನಿಂದು ಒಂದೇ ಕೇಸ್ನಾಗ ಸಿಕ್ಕಾಕೊಂಡಿಲ್ಲ, ಇಂಥವು ರಗಡ್ ಕೇಸ್ ಮಾಡ್ಯಾನ. ಆದ್ರೆ ಏನೈತಲ್ಲ, ನಿನ್ನ ಕೇಸ್ಲಿಂದ ಎಲ್ಲ ಬೈಲಾಗ್ಯಾವ ನೋಡು. ಹೌದಾ ರೀ ಸರ್? ಅವಾಗ ಶಿಕ್ಷೆ ಆದ್ರೆ ಎಲ್ಲರ ಆತ್ಮಕ್ಕೂ ಶಾಂತಿ ಆಕೈತ್ರಿ ಸರ್, ಭಾಳ ಚಲೋ ಆತ್ರಿ ಸರ್. ಎಲ್ಲಪ್ಪ, ಅವನ್ನ ಬಿಡಿಸೋದ್ರ ಸಲುವಾಗಿ ಒಂದಿಷ್ಟು ಮಂದಿ ಭಾಳ ಓಡಾಡಕತ್ತಾರ. ನಾನು ಬಿಡು ಮಗನ ಅಲ್ಲ, ಹೆಂಗಾರ ಮಾಡಿ ಪತ್ತೆ ಹಚ್ತೇನೆ ಅವ್ರನ್ನ. ಅಷ್ಟು ಮಾಡಿದ್ರೆ ಭಾಳ ಪುಣ್ಯ ಬರ್ತೈತ್ರಿ ಸರ್. ಹ್ಞೂ ರೀ ಸರ್. ನಿನಗೆ ಯಾರು ಕೊಲೆ ಬೆದರಿಕೆ ಅಥವಾ ಹೊಡಿತೀನಿ ಪಡಿತೀನಿ, ಆಮೇಲೆ ಯಾರು ಬಂದು ರೊಕ್ಕದ ಆಮಿಷ ಒಡ್ಡಿ ಕೇಸಿನ ತಗೋ, ನನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನಾರ ಹೆದರಿಕೆ ಬೆದರಿಕೆ ಹಾಕಿದ್ರು ಅಂತಂದ್ರೆ, ಈ ಕೇಸ್ ಏನಾರು ಹಿಂದೆ ತೊಗೊಟ್ಟೆ ಅಂದ್ರೆ ನನಗೆ ಇದ್ರೊಳಗೆ ಭಾಳ ಹಿನ್ನಡೆ ಆಕೈತಿ. ಇಲ್ರಿ ಸರ್, ನಾ ಯಾಕೆ ಹಂಗೆ ಮಾಡ್ರಿ ಸರ್? ಯಾಕಂದ್ರೆ ನನ್ನ ಜೀವ ಹೋದ್ರೂ ನಾ ಆ ಕೆಲಸ ಮಾಡೋದಿಲ್ರಿ. ಯಾಕಂದ್ರೆ ನನಗೆ ನ್ಯಾಯ ಕೊಡ್ಸಕತ್ತೀರಿ ಸರ್. ನಾ ಏನು ದಯವಿಟ್ಟು ಅಂತ ಕೆಲಸ ಮಾಡೋದಿಲ್ರಿ ಸರ್. ಅಷ್ಟು ಮಾಡಿಲ್ಲಪ್ಪ, ಈ ಕೇಸ್ನಾಗ ನಾವು ಗೆಲ್ಲೋದ್ರ ಡೌಟೇ ಇಲ್ಲ. ಹಾಂ, ಹೌದಾ ರೀ ಸರ್? ಹ್ಞೂ ಸರ್. ಬರಲೇ ಸರ್, ಚಾ ಇಲ್ಲ, ಮತ್ತೊಮ್ಮೆ ಬಂದಾಗ ಚಾ ಕುಡಿತೇನೆ ನಾನು. ಹಾಂ, ಹ್ಞೂ ಸರ್. ಹ್ಞೂ ಸರ್. ಹಲೋ ಸರ, ನಾ ಇಲ್ಲೇ ಬೈಪಾಸ್ನಾಗ ಅದಾನೆ, ನಿಮ್ಮ ದಾರಿನಾಗ ಹಾಕತ್ತಂತ ದೌಡ್ ಬರ್ರಿ. ಸರ, ನಾ ಜಗ್ಗುನ್ ಕೇಸ ನೀವು ನಡ್ಸಾಕ್ತೀರಿ ಅಂತ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಅದನ್ನ ಹೆಂಗಾರ ಮಾಡಿ ಅವ್ನು ರಿಲೀಸ್ ಮಾಡ್ಬೇಕಂದ್ರೆ ಅದನ್ನ ಹೇಳಕ್ಕೆ ಇಲ್ಲಿ ಮಟ್ಟ ಕರ್ಸಿಂತ ನಾನು. ಅವ 2 ಕೊಲೆ ಮಾಡ್ಯಾನ, 2 ಕೊಲೆನ ಅಂಥವ್ನು ಬಿಡ್ಸಕ್ಕೆ ನೀವು ಬಂದಿದ್ದಿ. ನಾಚಿಕೆ ಆಗ್ಬೇಕು ನಿಮ್ಗೆ, ಗೊತ್ತಾಗೋದಿಲ್ಲ ಎಂಥವ್ರು ಬಿಡಿಸ್ಬೇಕು ಏನು ಬಿಡಿಸ್ಬೇಕು ಅಂತೇಳಿ. ಏ ಸಾಹೇಬ್ರ, ಇನ್ನೂ 1 ಲಕ್ಷ ಹೆಚ್ಚಿಗೆ ಕೊಡ್ತೇನೆ, ಅವ್ನು ಮಾತ್ರ ಹೊರಗೆ ತರದು ಚೆಕ್ಕುನ. ನನಗ ರೊಕ್ಕ ಕೊಡ್ತಾನಂತ. ಎಷ್ಟು ಗಳಿಸಿರ್ಲಿ ನೀವು ರೊಕ್ಕನ? ಅದೆಷ್ಟು ಗಳಿಸಿರಿ ನೀವು? ಅವ ಅದೆಷ್ಟು ಹೆಣ್ಮಕ್ಳನ್ನ ಶೀಲ ಹಾಳು ಮಾಡ್ಯಾನ, ಇನ್ನೂ ಎಷ್ಟು ಮಂದಿನ ಕೊಲೆ ಮಾಡ್ಯಾನೋ ಗೊತ್ತಿಲ್ಲ. ಆದ್ರೆ ಅದೇ ಈ ಕೆಲಸ ನಿಮ್ಮನೆ ಮಾಡಿದ್ರೆ ಸುಮ್ಕಿರ್ತಿದ್ದೇನ? ಹೇಳು, ಬಿಡ್ಸಕ್ ಬಂದಿಲ್ಲ ಅವನಿಗೆ, ಗೊತ್ತಾಗೋದಿಲ್ಲ ನಿನಗೆ? ಹೊಟ್ಟೆಗೆ ಏನ್ ತಿಂತೀರಿ ನೀವು? ಸಾಹೇಬ್ರ, ಮನುಷ್ಯ ಅಂದ್ಮೇಲೆ ಎಲ್ಲಾರು ಒಮ್ಮೆ ತಪ್ಪು ಮಾಡಾಕಬೇಕ. ಅದನ್ನ ನೀವು ದೊಡ್ಡದು ಮಾಡ್ಕೊಂತ ಹೊಂಟ್ರಿ ಹೆಂಗ್ರಿ ಸರ? ಏನ್ ದೊಡ್ಡ ಮಾಡಿ ಅಂತೀವ? ಹಂಗ್ರಿ ನೀವೇನು ಸಹಾಯ ಮಾಡೋಂಗಿಲ್ಲನ್ರಿ? ಮಾಡುದಿಲ್ಲ ಸರ, ಕೇಳಿದ್ದೆ ತಪ್ಪಾತ, ಹೋಗ್ಬಿಡಿ ಸರ್ ನೀವು. ನಡಿ ಮೊದ್ಲ, ನಡೆ. ಇವ್ರು ಬಿಡಿಸ್ಲಿಕ್ರಿ ಏನಾತ? ರೊಕ್ಕ ಕೊಟ್ರೆ ಜಗ್ಗಿ ಮಂದಿ ಅದಾರ ಬಿಡಿಸೋರು.
ಯಜಮಾನ್ರ ಇಲ್ಲೆಲ್ಲ ಪಣ್ಣಾರ ಮನೆ ಇಲ್ರಿ ಮುಂದಕ್ಕೆ ಹೋಗ್ರಿ ಇದನ್ರಿ ಯಾರು ಇಲ್ಲ ಇಲ್ಲ ನಮ್ಮ ಮನ್ಯಾಗ ಎಲ್ಲಪ್ಪಣ್ಣಾರ ಬರ್ರಿ ಸರ್ ಯಾರು ನೀವು ಸರ್? ನಾ ಹೇಳ್ತೇನೆ ಕದ ಹಾಕ್ಪ ಹೌದಾ ಸರ್? ಕುಂದ್ರಿ ಸರ್. ಸರ್ ಏನು ಕೇಳಿ ಸರ್. ಹೇಳ್ತಾರ ಬಾಪ ಕುಂದ್ರಪ್ಪ ಕುಂದ್ರ ಸೇರ್ಬೇಕ ಕುಂದ್ರಲ್ಲಿ ಸರ್ ಏನಾಗ್ಬೇಕಂತೀರಿ ನೀವು? ಏನ್ರಿ ಸರ್? ಎಲ್ಲಪ್ಪಣ್ಣ ಕೆಲವೊಂದು ಟೈಮ್ದಾಗ ಒಂದೊಂದು ಘಟನೆ ಆಗಿರ್ತಾವ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತ್ರ ನಡಿವಲ್ಲ ಮುಂದಾಗೋ ವಿಚಾರ ನೋಡೋಣ. ನೀವು ಏನು ಅನ್ನಕತ್ತೀರಿ ಅನ್ನೋದು ನನಗೆ ಅರ್ಥ ಆಗೋಲ್ಲ. ನೀವು ಎದ್ರ ವಿಷಯ ಮಾತಾಡಕತ್ತೀರಿ? ಎಲ್ಲಪ್ಪ ನಾನು ಅದನ್ನ ಹೇಳಾಕ ಬಂದಾನೀಗ. ಹಿಂದ ನಿಮ್ಮ ಹೆಣ್ಮಕ್ಳ ಕೇಸದಾಗ ಜಗ್ಗು ಅನ್ನೋ ಹುಡುಗ ಕೇಸ್ ಆಗೈತಿ ಹೌದಾ? ಈಗ ಅವ ಜೈಲ್ನಾಗದಾನ, ನೀ ಅವನ ವಿರುದ್ಧವಾಗಿ ಸಾಕ್ಷಿ ಹೇಳಾಕತ್ತಿ. ನೀ ಸಾಕ್ಷಿ ಹೇಳಿದ್ರ ಅವಾಗ ಶಿಕ್ಷೆ ಆಕತಿ. ಮತ್ತು ಅವ್ ನಾಳೆ ಆ ಜೈಲಿನಿಂದ ಬಂದು ಬಿಡುಗಡೆ ಆಗ್ತಂದ್ರೆ ಜೈಲಿನಿಂದ ಬಂದು ನಿನಗೇನಾದ್ರು ಮಾಡಿದ್ರೆ ಏನು ಮಾಡ್ತಿಪ್ಪ? ಅದಕ್ಕೆ ನೀನು ಅವ್ನು ಹೊಂದಾಣಿಕೆ ಆಗ್ಬೇಕ. ಅಣ್ಣಾರ ಏನು ಹೇಳಕತ್ತೀರಿ ನೀವು? ನನ್ನ ಸಂಸಾರನ ಹಾಳು ಮಾಡ್ಯಾನವ. ಅಂಥ ಶತ್ರುನ ಕುಟ್ಟಿಗೆ ನಾ ಕೈ ಜೋಡಿಸೋದಾ? ನನಗೆ ಶತ್ರು ಆಗಲ್ರಿ. ಹಂಗಂತ ಅವನ ವಿರೋಧ ಕಟ್ಕೊಂಡ್ರ ನಿನ್ಗ ತೊಂದರೆ ಆಕತ್ಪ. ಈಗ ನಿನ್ನ ಮಗ ಸತ್ತವ ಏನಾರು ಹೊಳ್ಳಿ ಬರ್ತಾನ ಬರೋಗುಲ್ಲ. ಅದಕ್ಕೆ ನಾ ಏನಂತೇನೆ, ಅವನ ಕಡೆಯಿಂದ ಏನಾರು ನಿನಗ ದುಡ್ಡು ಕೊಡಿಸ್ತಾನೆ. ದುಡ್ಡು ತೊಗೊಂಡ್ರೆ ಸುಮ್ಮನೆ ಹೊಂದಾಣಿಕೆ ಆಗಿಬಿಡ್ರಿ. ಅಣ್ಣಾರ ನಿಮ್ಮ ರೊಕ್ಕ ನನಗೆ ಬೇಡ. ರೊಕ್ಕಕ್ಕೆ ಆಸೆ ಪಟ್ಟರೆ ಕೇಸ್ ಹಿಂದಕ್ಕೆ ತೊಗೊಂಡ್ರೆ ನನಗೆ ಶಂಡ ಅಂತಾರ. ನಾ ಸತ್ರು ಅದಕ್ಕೆ ಒಪ್ಪೋದಿಲ್ಲ. ಅವಾಗ ಶಿಕ್ಷೆ ಆಗಲೇಬೇಕು. ಎಲ್ಲಪ್ಪ ಹವ್ಯಾಸಕ್ಕೆ ಅನಾಹುತ ಮಾಡ್ಕೋಬೇಡ. ಇವನ್ನ ರೊಕ್ಕ ತಗೋ, ಮತ್ತೆ ನಿನಗೆ ಎಷ್ಟು ಬೇಕ ಅವ್ನಿಗೆ ಹೇಳಿ ಜಗ್ಗುನ ಕಡೆ ರೊಕ್ಕ ಕೊಡಿಸ್ತಾನೆ ನಿನಗ. ನಿಲ್ರಿ ಇಲ್ಲಿ. ಈ ರೊಕ್ಕಕ್ಕೆ ನಾನು ಆಸೆ ಮಾಡಲ್ಲ. ಆ ಜಗ್ಗಿಗೆ ಶಿಕ್ಷೆ ಆಗಬೇಕ. ತೋರಿ ನಿಮ್ಮ ರೊಕ್ಕ. ಶಿಕ್ಷೆ ಮಾಡತ್ತೇನಿ. ಹಾಂ ಶಿಕ್ಷೆ ಮಾಡ ನೋಡೋಣ ಮಾಡ. ಹಲೋ, ಯಾರು? ಹೌದು, ನಾವು ಹುಬ್ಳಿ ವಕೀಲ ಮಾತಾಡೋದ್ರಪ್ಪ. ಯಾರು ಹೇಳಲ್ಲ? ಹಾಂ, ಹೌದಾ? ನೀವು ಸಾಮಾನ್ಯ ವಕೀಲರು ನೋಡಿರ್ಬೇಕ. ಕಾರಣ ನನ್ನ ನೋಡಿಲ್ಲ ನೀವು. ಯಾವುದೇ ಒಂದು ಕೇಸ್ ಹಿಡಿದ್ರೆ ನಾವು ಒಟ್ಟ ಬಿಡಂಗಿಲ್ಲ. ಅದನ್ನ ಮುಗಿಸಿ ನಾವು ಕೈ ಬಿಡ್ತೀವಿ. ವಕೀಲ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಒಡಗಡಿ ಕಿಡಿಗಡಿ ಲಪುಟ ಅಂದ್ರೆ ವಕೀಲ. ನಾವು ಹಂಗದ ನಾವೀಗ ಯಾವುದೇ ನಿಮ್ಮ ಕೇಸ್ ನಾವು ಬಿಡೋದಿಲ್ಲ. ಅದನ್ನು ದಂಡ ಹೆಚ್ಚಿರ್ತಾವೆ. ಇದರೊಳಗೆ ಎರಡು ಸಮಸ್ಯೆನೇ ಇಲ್ಲ. ನೋಡಪ್ಪ, ಅವ್ನು ಹುಬ್ಳಿ ಕೋರ್ಟಿಗೆ ಹಾಕಲಿ, ಧಾರವಾಡ ಕೋರ್ಟಿಗೆ ಹಾಕಲಿ, ಇಲ್ಲ ಬೆಂಗಳೂರು ಸುಪ್ರೀಂ ಕೋರ್ಟಿಗೆ ಹಾಕಲಿ, ಅವ ಗೆಲುವು ಮಾತ್ರ ನಂದ. ಅಲ್ಲೋ, ಎಷ್ಟು ಧೈರ್ಯ ಇಲ್ಲಾರ್ದನ್ನ ಕೇಸ್ ಹಾಕಿ ಮಾಡ್ತೀರಿ. ನಮ್ದು ತೆರೆ ಕೆಡಿಸ್ತೀರಿ, ನೀವು ತೆರೆ ಕೆಡಿಸೋತೀರಿ. ನೀನು ರೊಕ್ಕ ಸಾಸ್ ಮಾಡೋದಲ್ಲ, ಅದನ್ನ ಕೇಸನ್ನ ಬಿಡಿಸ್ಕೊಂಡ್ಬರ್ತಾನೆ. ಅದನ್ನು ಹೇಳ್ಬೋಣ. ನೋಡಿ, ಸಣ್ಣದಿ ಮಂಜಾನ ಮಕ್ಕಳು ಹೆಂಡತಿ ಮಗಲ ಮಕ್ಕಳು ಹೆದರ್ತಾರೆ. ಇವರು ಅಂಥವ್ರಿಗೆ ಕೋರ್ಟ್ ಕಚೇರಿ ಹಾಕ್ಬೇಕು. ಇವರಿಗೆ ನಮಸ್ಕಾರ ರೀ ಸರ. ವಕೀಲ್ ಸರ ನಮಸ್ಕಾರ ರೀ. ಯಾರು? ನಾನ್ ರೀ ಕಲ್ಮೇಶ. ರಮೇಶ ಭಾಳ ಸ್ವಲ್ಪ ಅಂದ್ರಪ್ಪ ಅವನಿಗೆ. ನಿಮ್ಮ ಕಡೆನೇ ಕೆಲಸ ಸರ. ಬಾ ಬಾ ಬಾ, ಕೊಡು. ಮತ್ತೆ ಕಲ್ಮೇಶಿ, ಬೆಳಿ ಹೆಂಗೈತಿ? ಮಳಿ ಬೆಳೆ ಎಲ್ಲಿ ತರ್ತೀರಿ? ಎಲ್ಲ ಹಾಳಾಗಿ ಹೋಗೈತೆ ಸರ. ಜಗತ್ತಿನ ಹಾಳಾಗಿ ಹೊಂಟೈತಿ. ಬೆಳಿ ಯಾವ ಲೆಕ್ಕಕ್ರಿ? ಮತ್ರಿ ಮತ್ತೇನು ವಿಶೇಷ? ಏನಿಲ್ರಿ ಸರ,
ನಮ್ಮ ಹಳೆ ದೋಸ್ತ ಒಬ್ಬವ ಒಂದು ಕೇಸಿನ ಸಿಕ್ಕೊಂಡ ಜೈಲಾಗ ಅದಾನ. ಅವ್ನ ಹೆಂಗಾರ ಮಾಡಿ ಹೊರಗೆ ತರ್ಬೇಕು ಈಗ. ಅದಕ್ಕೆ ನಿಮ್ಮ ಕಡೆ ಬಂದನ್ ಸರ್. ನಾ ಹುಟ್ಟಿರೋದು ಅದಕ್ಕನು ಏನು ಮಾಡ್ಯಾನ ಹೇಳ? ಯಾರ ಮನೆ ದೊಡ್ಡ ಮಾಡ್ಯಾನೋ, ಯಾರಿಗೂ ತುಚ್ಚು ಹೋಗ್ಯಾನೋ, ಯಾವ್ದಾರು ಹೊಲಗಡೆಗೆ ಕೆಲಸ ಮಾಡ್ಯಾನೋ, ಏನು ಮಾಡ್ಯಾನ ಹೇಳ ಅನ್ನೋ ಅಂತದ. ಸರ ಲಾಸ್ಟ್ ಏನು ಹೇಳಿದ್ರಲ್ಲಿ ನೀವು ಅದ ಅಲ್ಕಟ್ ಕೆಲಸ ಮಾಡಿ ಒಳಗೆ ಹೋಗ್ಯಾನ. ಹೆಂಗಾರ ಮಾಡಿ ಅವ್ನು ಹೊರಗೆ ತರೋ ಪ್ರಯತ್ನ ಮಾಡ್ರಿ. ಇನ್ನು ರೊಕ್ಕ ಮುಟ್ಟಂಗಿಲ್ಲ, ರೊಕ್ಕ ಇರಲಿ. ಈ ಮಹಾಲಕ್ಷ್ಮಿ ಈ ಕೆಜಿ ಹಾವಿ ವಿಕ್ನೇಶ್ ಯಾರು? ಆಕಿ ಗಂಡನ ಅದಾನ ಸರ ಎಲ್ಲಪ್ಪ ಅಂತ ಹೇಳಿ ಸರ. ಅವ್ನ ಮನ ಉಳಿಸೋ ಪ್ರಯತ್ನ ಏನೋ ಮಾಡಿದಿರಿ? ನಾನು ಮನೆಗೆ ಹೋಗಿ ಪ್ರಯತ್ನ ಮಾಡೀನಿ ಸರ. ಬಗ್ವನ್ ಸರ್ ಅವ್ರ ಬಗ್ಗುದು ಬೇಡ, ನಾ ಬಗ್ಗಿಸ್ತೀನಿ. ಈ ಕೇಸ್ ನಡೆಸ್ತಕ್ಕಂಥ ಆಫೀಸರ್ ಯಾರು? ಅದಾನ್ರಿ ಸರ್ ಒಬ್ಬ ಭಾಳ ಕ್ರಾಕ್ ನನ್ನ ಮಗ ಅದಾನ. ಅವ್ ಜಗ್ಗಿ ಉರ್ತಾನ ಸರ. ಹೌದಾ? ಉರಿತಾನು? ಉರಿಲಿ ಬಿಡು, ತಣ್ಣ ಮಾಡ್ಲಕ್ಕ ಅದಲ್ಲ ಅವನ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ. 2 ತಿಂಗಳದಾಗ ಹೆಂಗಾರ ಮಾಡಿ ಹೊರಗೆ ತೊಂಬರಿ. ಪಾಪದ ಕೆಲಸ ಮಾಡಿ ಒಳಗೆ ಹೋದವ್ರನ್ನ ಹೊರಗೆ ತೊಗೊಂಡು ಬಂದು ಪುಣ್ಯ ಕಟ್ಕೊಂಡು ನಾನು ಏನು ಹೇಳ್ತೀನಿ ನೀನು? ಇಲ್ಲ ನಾನು ಹಂಗೆ ಮುಸ್ಕಿರಿ ಮಾಡಿದ್ದೀನಿ ನನಗೆ. ಆ ಪೊಲೀಸ್ ಆಫೀಸರ್ ನಂಬರ್ ಯಾವ ಕೊಡು. ಐತ್ ತೋರಿ ಸರ್. ಇಲ್ಲ ಅವ್ರು ಕಾರ್ಡ ಐತ್ ಸರ. ಇವ್ರ ಭಾಳ ನಂತೆ ಆ ಹಳಿ ಪರಿಚಯ ಇವರಲ್ಲ. ಏನು ಹೆದರ್ಲಿಕ್ಕೆ ಹೋಗ್ಬೇಡ, ನಾವು ರೆಡಿ ಮಾತಾಡ್ತೀನಿ, ನೀವು ಹೋಗು. ಆಯ್ತು ತೋರಿ ಸರ್. ಬರಲಿ ಸರ್ ನಾನು. ಬಾ. ನಾಳೆ ಯಾವ ಕೇಸು? ಹಲೋ ಹಲೋ ಸರ್, ನಮಸ್ಕಾರ ಸರ್. ಹಾಂ ನಮಸ್ಕಾರ. ಯಾರು ಅರುಣ್ ಕುಮಾರ್ ಸರ್ ಅನ್ರಿ? ಹೌದು ರೀ. ಸರ್, ನಾನು ಹುಬ್ಳಿ ವಕೀಲರು ಮಾತಾಡೋದ್ರಿ. ಹಾಂ ಹೇಳ್ರಿ. ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಾಂ ರೀ. ಏನು ಕೋರ್ಟ್ ಕಡೆ ಬರಲೇನ ಸ್ಟೇಷನ್ ಕಡೆ ಬರಲಿ? ಹೌದು ರೀ. ಹಾಂ, ನಾನು ಬರ್ತೇನೆ ತೋರಿ ಮನೆ ಕಡೆ. ಹಂಗಾದ್ರೆ ಮನೆ ಕಡೆ ಬರ್ರಿ, ಇಲ್ಲಿ ಮನೆ ಕೂತ್ಕೊಂಡು ಮಾತಾಡೋದ್ರಿ ಇಲ್ಲಿ. ಹಾಂ ಸರಿ. ಸರಿ ಸರ್, ಆಯ್ತು, ಓಕೆ. ಸುರೇಶನ ಸುರೇಶನ ಬಾರೋ ಇರಪ್ಪಣ, ಬಾ ಒಳಗೆ ಕುಂದ್ರ ಬಾ. ಬೇಡಪ್ಪ, ಇಲ್ಲೇ ಕುಂದ್ರು ಬಾ. ಯಾಕ ದೂರ ಬಂದಿ? ಒಂದು ಸ್ವಲ್ಪ ನಿನ್ನಂತ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಏನು ಕೆಲಸ ಇತ್ತ? ಮಾರ್ಯ ಕಸಪ್ ಮಾಡಿರಲ್ಲ, ಊಟ ಮಾಡಿರಲ್ಲ? ಏನಿಲ್ಲ, ಮನಸ್ಸಿಗೆ ಸನ್ಮಂತಿಲ್ಲ. ಅದಕ್ಕೆ ನೀನು ಮುಂದೆ ಹೇಳ್ಕೊಂಡ್ರಾತಂತ ಇಲ್ಲಿ ತನಕ ಬಂದೇನೆ ಸುರೇಶ್. ಅಂತ ಏನ ತೋಯ್ಲಪ್ಪಣ, ಮತ್ತೆ ಯಾರು ಏನ್ರ ಅಂದ್ರನ? ಒಬ್ಬವ ಕಲ್ಮೇಶ್ ಅಂತ ನಮ್ಮ ಮನೆಗೆ ಬಂದಿದ್ದಪ್ಪ. ನನಗೆ ಯಾರು ಅನ್ನೋದು ಗೊತ್ತಾ ಇಲ್ಲ. ಏನಂತ ಎದಕ್ಕೆ ಬಂದ ನಾವ? ಹಿಂದೆ ಜಗ್ಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ದೆಲ್ಲ. ಅದಕ್ಕೆ ಅದನ್ನು ವಾಪಸ್ ತಗೋರಿ, ಅವ್ನ ಕಡೆಯಿಂದ ಬೇಕಾದಷ್ಟು ರೊಕ್ಕ ಕೊಡಿಸ್ತೇನೆ ಅಂತ ಅನ್ನಕತ್ತಾರೆ. ಹೌದಾ? ಅದಕ್ಕೆ ನೀ ಏನಂದಿ? ಆಗಂಗಿಲ್ಲ ಅಂತ ಹೇಳಿದ್ಯಾ. ಅವ ಇನ್ನೊಂದು ವಿಷಯ ಹೇಳಿ ನಾನು ಹೆದರ್ಸಾಕಂತಾನ. ಯಾವ ವಿಷಯ? ಏನಂತ ಅವ್ರದ? ಈಗ ಅವನು ವಿರೋಧವಾಗಿ ಸಾಕ್ಷಿ ಹೇಳಿದ್ರೆ ಅವ ನಾಳೆ ಜೈಲಿಗೆ ಹೋಗಿ ಬಂದ ಮೇಲೆ ವೈರವತ್ತ ಕಟ್ಕೊಂಡಂದ್ರೆ ಇನ್ನು ಹೊಡಿತೀನಿ ಬಡಿತೀನಿ ಅಂತ ಹೇಳಿ ಹೆದರ್ಸಾಕಂತಾರೆ ನೀವು. ಹೌದಾ? ಹೌದು ಸುರೇಶನ, ಈ ಊರಾಗ ನನಗೆ ಅಗ್ದಿ ಆತ್ಮೀಯರು ಯಾರಿಲ್ಲ. ನೀನ ನನ್ನ ಜೀವದ ಗೆಳೆಯ. ನೀನು ಮುಂದೆ ಏನರ ಹೇಳ್ಕೊಂಡ್ರೆ ನನಗೆ ಮನಸ್ಸಿಗೆ ಕೊಟ್ಟು ನೆಮ್ಮದಿ ಆಕೈತೆ ಅಂತೇಳಿ ಅದಕ್ಕೆ ಬಂದೇನಪ್ಪ. ನೋಡಿದಪ್ಪಣ, ನೀ ರೊಕ್ಕದ ಆಸೆಗಾಗಲಿ ಅವನ ಹೆದರಿಕೆಗಾಗಲಿ ಕೇಸ್ ವಾಪಸ್ ತೊಗೊಂಡಂದ್ರೆ ಊರಾನ್ ಜನ ನಿನಗೆ ಚೀತು ಅಂತಾರ. ಅದನ್ನು ತಿಳ್ಕೊ ನೀ ಮೊದಲ. ಏನು ಮಾಡ್ಬೇಕು ಅನ್ನೋದು ನನಗೆ ತಿಳಿದಾಗಲ್ಲ ಸುರೇಶ. ಹಿಂದೆ ಪೊಲೀಸರು ಇದ ಮಾತು ಹೇಳಿ ಹೋಗ್ಯಾರ ನನಗೆ. ನೋಡಿದಪ್ಪಣ, ಊರಂದ್ಮ್ಯಾಗ ಅವ್ರ ಕಡೆಯವರು ಬರ್ತಾರ, ಅವ್ನ ಕಡೆಯವ್ರು ಹೇಳಕ್ಕೆ ಬರ್ತಾರ. ಆದ್ರೆ ಅವ್ನು ಶಿಕ್ಷೆ ಆಗೋ ಮಟ್ಟ ನಾವು ಕೇಸ್ ಹಿಂದೆ ತೊಳ್ದ ಬೇಡ, ಬೇಕಾದಲ್ಲ. ಇಷ್ಟು ಧೈರ್ಯ ಕೊಟ್ಟಿಯಲ್ಪ ಸುರೇಶನ, ಅಷ್ಟು ಸಾಕು ನನಗೆ. ಆತು, ಹೋಗಿ ಬರಲೇ ಸುರೇಶನ? ಅಲ್ವಲ್ಲಪ್ಪಣ, ಬಾ ಊಟ ಮಾಡೋದು ಬಾ. ಬೇಡಪ್ಪ, ಇದು ಊಟ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಿ ಹೋಗಿದ್ದಲ್ಲ. ಬೇಡ, ಊಟ ಮಾಡ್ಕೊಂಡು ಆಯ್ತು, ಬರ್ತೀಯ ಹಂಗಾರೆ? ಆಯ್ತು.